ಫಿನಾನ್ಷಿಯಲ್ ಫೀಲ್ಡ್ ಅಲ್ಲಿ ನಿಮ್ಮ ಗ್ರೋತ್ ಅನ್ನು ಸ್ಟಾಪ್ ಮಾಡ್ತಿರೋದು ಒಂದು ದೊಡ್ಡ ಮಿಸ್ಟೇಕ್ ಇದೇನೆ. ಫಸ್ಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ನೈಬರ್ಸ್ ನಿಮ್ಮ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಅವರ ಒಪಿನಿಯನ್ ನಿಮ್ಮ ಬಿಸ್ನೆಸ್ ಬಿಲ್ಡ್ ಏನ್ ಮಾಡಲ್ಲ. ಅವರು ನಿಮ್ಮ ಗೋಲ್ಸ್ ಅಚೀವ್ ಮಾಡಲು ಹೆಲ್ಪ್ ಕೂಡ ಮಾಡಲ್ಲ. ಕೆಲವೊಮ್ಮೆ ಫ್ರೀ ಅಡ್ವೈಸ್, ಡಿಸ್ಕೌಂಟ್ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೇಳಬಹುದು ಅಷ್ಟೇನೆ. ನಿಮ್ಮ ಫೋಕಸ್ ಯಾವಾಗಲೂ ಕಸ್ಟಮರ್ ಮೇಲಿರಲಿ. ಕಸ್ಟಮರ್ ಅವರ ಫೈನಾನ್ಷಿಯಲ್ ಗೋಲ್ಸ್ ಏನು, ಅವರ ಪ್ರಾಬ್ಲಮ್ಸ್ ಏನು, ಮತ್ತೆ ಅವರ ಕನ್ಸರ್ನ್ ಏನು ಅನ್ನೋದನ್ನ ತುಂಬಾ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದನ್ನ ಕಲೀರಿ. ಸೇಲ್ಸ್ ನಲ್ಲಿ ಅಬ್ಜೆಕ್ಷನ್ಸ್ ಬರೋದು ನಾರ್ಮಲ್. ಇದು ಎಕ್ಸ್ಪೆನ್ಸಿವ್ ಆಗಿದೆ, ನನ್ನ ಬಳಿ ಆಲ್ರೆಡಿ ಇದೆ, ಇವಾಗ ಏನ್ ಬೇಕಾಗಿಲ್ಲ, ಇವೆಲ್ಲ ರಿಜೆಕ್ಷನ್ ಅಲ್ಲ. ಅವು ನಿಮ್ಮ ಕಸ್ಟಮರ್ಗೆ ಇನ್ನಷ್ಟು ಕ್ಲಾರಿಟಿ ಮತ್ತು ಟ್ರಸ್ಟ್ ಬೇಕು ಅನ್ನೋ ಒಂದು ಸಿಗ್ನಲ್ಗಳಷ್ಟೇ. ಡೋಂಟ್ ಆರ್ಗ್ಯೂ ವಿತ್ ಅಬ್ಜೆಕ್ಷನ್ಸ್, ಅಂಡರ್ಸ್ಟ್ಯಾಂಡ್ ದೆಮ್ ಬೆಟರ್. ಮೊದಲು ಲಿಸನ್ ಮಾಡಿ, ನಂತರ ರೈಟ್ ಕ್ವಶನ್ ಕೇಳಿ, ಮತ್ತೆ ವ್ಯಾಲ್ಯೂ ಎಕ್ಸ್ಪ್ಲೈನ್ ಮಾಡಿ. ಫೈನಾನ್ಷಿಯಲ್ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಅಡ್ವೈಸರ್ ಅವರು ಅಬ್ಜೆಕ್ಷನ್ ಅವಾಯ್ಡ್ ಮಾಡುವವರಲ್ಲ. ದೇ ಆರ್ ದ ಒನ್ಸ್ ಹೂ ಹ್ಯಾಂಡಲ್ ಅಬ್ಜೆಕ್ಷನ್ಸ್ ವಿತ್ ಕಾನ್ಫಿಡೆನ್ಸ್, ಪೇಷನ್ಸ್ ಅಂಡ್ ಹಾನೆಸ್ಟಿ. ಜನ ನಿಮ್ ಬಗ್ಗೆ ಏನ್ ಯೋಚಿಸ್ತಾರೆ ಅನ್ನೋದಕ್ಕಿಂತ ನಿಮ್ಮ ಕ್ಲೈಂಟ್ ನಿಮ್ಮ ಸರ್ವಿಸ್ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಅನ್ನೋದೇ ಮುಖ್ಯ. ಯಾವತ್ತೂ ಸಹ ಫೋಕಸ್ ಆನ್ ಸರ್ವಿಸಿಂಗ್, ನಾಟ್ ಸೀಕಿಂಗ್ ಅಪ್ರೂವಲ್. ಟ್ರಸ್ಟ್ ಬಿಲ್ಡ್ ಮಾಡಿ, ವ್ಯಾಲ್ಯೂ ಪ್ರೊವೈಡ್ ಮಾಡಿ, ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಿ. ನೀವು ಫೈನಾನ್ಷಿಯಲ್ ಸೇಲ್ಸ್ ನಲ್ಲಿ ಗ್ರೋತ್, ಪ್ರಾಸ್ಪೆಕ್ಟಿಂಗ್, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಮತ್ತೆ ಕ್ಲೋಸಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನನ್ನ ಈ ಪೇಜ್ ಅನ್ನ ಫಾಲೋ ಮಾಡಿ.